ಮನೆಯಲ್ಲಿ ನೀವು ಪೆಟ್ರೋಲ್, ಡೀಸೆಲ್, ಕಿರೋಸಿನ್ ಸ್ಟಾಕ್ ಮಾಡಲಿಕ್ಕೆ ಇಲ್ಲ. ಯಾಕೆಂದ್ರೆ ಬಹಳ ಡೇಂಜರಸ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬುದ್ಧಿಜೀವಿಗಳು, ಪ್ರಜ್ಞಾವಂತರು. ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ನಾವು ಉಪಯೋಗಿಸಬೇಕು. ಜಿಲ್ಲಾಡಳಿತದಿಂದ ನಾವು ಹೇಳ್ತಾ ಇದ್ವಿ, ಯಾವುದೇ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೀವೆಲ್ಲರೂ ಹೋಗಿ ನೋಡಿದ ನಂತರ ಅಲ್ಲಿ ಯಾರಿಗೆ ಬೇಕೋ ಅವರೇ ಇರಬೇಕು. ಅದು ನನ್ನ ನಿರೀಕ್ಷೆ. ಜನರು ಆ ನಿರೀಕ್ಷೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದಾರೆ, ಈ ತರ ಕೊರತೆ ಆಗ್ಬೋದು ವಗೇರಾ ಅಂತ ಹೇಳಿ. ನಮ್ಮ ಸೈಬರ್ ಟೀಮ್ ಅವರು ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಯಾರಾದರೂ ಈ ತರ ಅಪೋಹಗಳನ್ನು ಸ್ಪ್ರೆಡ್ ಮಾಡಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈ ತರ ಅಪೋಹಗಳಿಗೆ ತಾವು ನಂಬೇಡಿ. ಜಿಲ್ಲಾಡಳಿತದಿಂದ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ನಾವು ಕೊಡ್ತಾ ಇದೀವಿ. ಪ್ರತಿ 2 ದಿವಸಕ್ಕೆ ಒಮ್ಮೆ ನಾವು ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ. ನಮ್ಮ ಮಾಧ್ಯಮದ ಸಮಿತಿಗಳ ಮುಖಾಂತರ ತಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಡಿಸಿ ಅವರು, ಪೆಟ್ರೋಲ್ ಕಂಪನಿಯ ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ ನಲ್ಲಿ ವಾರ ಶುರುವಾಗುವ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ? ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು ಸಿಪಿ ಆಫೀಸ್ ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯ್ತು ಅಂದ್ರೆ ಬಚಾವ್ ಮಾಡೋಕ್ಕೆ ಬಹಳ ಕಷ್ಟ ಇದೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಸಲ್ಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳಿದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ರೆ ಕಾನೂನಿತ ಕೂಡ ಅವರ ಮೇಲೆ ಕ್ರಮ ತಗೋಬೇಕು. ಕೆಲವರು ಈ ಪ್ಯಾನಿಕ್ ಬೈಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್